ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಎಂದಾಗ ಅಲ್ಲಿ ಭಾರತವೇ ಡಾಮಿನೇಷನ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ T20 ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ಭಾರತ ಮಹಿಳಾ ತಂಡವೇ ವಿನ್ ಆಗಿದೆ. ಅಂಡ್ ಈ ಪಂದ್ಯದಲ್ಲೂ ಕೂಡ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಕಂಟಿನ್ಯೂ ಆಯಿತು. ಸೊ ಹೇಗಿತ್ತು ಈ ಬ್ಯಾಟಲ್? ಪವರ್ ಪ್ಲೇನಲ್ಲಿ ಅಬ್ಬರಿಸಿದಂತಹ ಪಾಕಿಸ್ತಾನ ಆಟಗಾರ್ತಿಯರಿಗೆ ಬ್ರೇಕ್ ಹಾಕಿದ್ದೇಗೆ ಸಿಂಹಿಣಿಯರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ T20 ವಿಶ್ವಕಪ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ತಮ್ಮ ಮೊದಲ ಪಂದ್ಯದಲ್ಲೇ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ ಟೂರ್ನಿಯ ಶುಭಾರಂಭ ಯಾರಿಗೆ ಅನ್ನೋದಕ್ಕಿಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಆದ್ರೆ ಪಾಕ್ ವಿರುದ್ಧದ ಮ್ಯಾಚ್ ಅಂತ ಬಂದಾಗ ಅಲ್ಲಿ ಭಾರತವೇ ಬಾಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸ್ಮೃತಿ ಮತ್ತು ದೀಪ್ತಿ ಅದ್ಭುತ ಆಟಕ್ಕೆ ಪಾಕಿಸ್ತಾನ ಪಂಚರ್. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತ ಮ್ಯಾಚ್ಗೆ ಮುನ್ನ ಟಾಸ್ ಗೆದ್ದಂತ ಹರ್ಮನ್ ಪ್ರೀತ್ ಕೌರ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಆರಂಭದಲ್ಲೇ ಆಘಾತ ಎದುರಾಗುತ್ತೆ ಬ್ಯಾಟಿಂಗ್ಗೆ ಬಂದಂತ ಭಾರತಕ್ಕೆ. ಯಾಕಂದ್ರೆ ಓಪನರ್ ಶಫಾಲಿ 6 ರನ್ಗಳಿಗೆ ಔಟ್ ಆದ್ರೆ ಜೆಮಿಮಾ ರೋಡ್ರಿಗಸ್ 1 ರನ್ಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಸೊ ಈ ವೇಳೆ ಜವಾಬ್ದಾರಿಯುತವಾಗಿ ಆಟವಾಡಿದ್ದು ಸ್ಮೃತಿ ಮಂದಾನ ಹಾಗೆ ನಾಯಕಿ ಹರ್ಮನ್ ಪ್ರೀತ್ ಕೌರ್. ಇಬ್ಬರ ಪಾರ್ಟ್ನರ್ಶಿಪ್ ಚೆನ್ನಾಗಿ ವರ್ಕ್ ಆಯ್ತು. ಸ್ಮೃತಿ 68 ರನ್ಗಳನ್ನ ಕಲೆ ಹಾಕಿ ಔಟ್ ಆದ್ರೆ ಕೌರ್ 36 ರನ್ ಗಳಿಸಿದ್ರು. ಇನ್ನು ಕೊನೆಯಲ್ಲಿ ರಿಚಾ ಘೋಷ್ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾರೆ. 17 ಬಾಲಲ್ಲಿ 34 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ 170 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಪಾಕಿಸ್ತಾನ ಪವರ್ ಪ್ಲೇ ನಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಆಡ್ತಾರೆ. ಆದ್ರೆ ಕಂಪ್ಲೀಟ್ ಆಗಿ ಆಡಿದ್ರು ಕೂಡ ಆನಂತರದಲ್ಲಿ ಅದನ್ನ ಕನ್ವರ್ಟ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಯಾವಾಗ ಫಸ್ಟ್ ವಿಕೆಟ್ ಬಿತ್ತು ಅಲ್ಲಿಂದ ಕಂಪ್ಲೀಟ್ ಆಗಿ ರಿಕವರ್ ಆಗ್ಲೇ ಇಲ್ಲ. ಅದರಲ್ಲೂ ಕೂಡ ದೀಪ್ತಿ ಶರ್ಮಾ ಹಾಗೆ ಶ್ರೀಚರಣಿ ಅಟ್ಯಾಕ್ ನಿಂದಾಗಿ 20 ಓವರ್ಗಳನ್ನು ಕೂಡ ಆಡೋಕೆ ಸಾಧ್ಯವಾಗಲಿಲ್ಲ. 106 ರನ್ಗಳಿಗೆ ಆಲ್ ಔಟ್ ಆದ್ರು. ಈ ಮೂಲಕ ಭಾರತ 64 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗೆದ್ದು ಶುಭಾರಂಭ ಮಾಡಿದೆ. ಅಷ್ಟಕ್ಕೂ ಈ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಸ್ ಏನೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಉತ್ತಮ ಟಾರ್ಗೆಟ್ ಅನ್ನ ಸೆಟ್ ಮಾಡಿದಂತ ಭಾರತ. ಸೊ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಚೂಸ್ ಮಾಡ್ಕೊಂಡ್ರು ಕೂಡ ಸೊ ಒಂದೊಳ್ಳೆ ಸ್ಕೋರ್ ಅನ್ನ ಸೆಟ್ ಮಾಡ್ತಾರೆ. 170 ರನ್. ಇದು ಕೂಡ ಒಂದು ಅದ್ಭುತವಾಗಿ ಏನು ಆಟವನ್ನ ಅಥವಾ ಟಫ್ ಗೇಮ್ ಅನ್ನ ಕಾಂಪಿಟೇಷನ್ ಅನ್ನ ಕೊಡಬಾದಂತ ಸ್ಕೋರ್ ಆಗಿತ್ತು. ಹೀಗಾಗಿ ಈ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದು ಪ್ಲಸ್ ಆಯಿತು. ಜೊತೆಗೆ ಬೌಲಿಂಗ್ ನಲ್ಲಿ ಪವರ್ ಪ್ಲೇ ದುಬಾರಿ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಅಲ್ಲಿ 170 ರನ್ಗಳನ್ನ ಬ್ಯಾಟಿಂಗ್ ನಲ್ಲಿ ಹೊಡೆದು ಬೌಲಿಂಗ್ಗೆ ಬಂದಂತ ಭಾರತ ಆರಂಭದಲ್ಲಿ ಅಕ್ಷರಶಃ ಹಿಡಿಬಿತ್ತು. ಅದು ಅಲ್ಲದೆ ಪವರ್ ಪ್ಲೇ ನಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಪರ ರನ್ಸ್ ಹೋಗಿತ್ತು. ಆದ್ರೆ ಇಂಥ ಟೈಮಲ್ಲಿ ಆನಂತರ ಪವರ್ ಪ್ಲೇ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾರೆ. ಇನ್ನು ಫೀಲ್ಡಿಂಗ್ ನಲ್ಲಿ ಉತ್ತಮ ಕ್ಯಾಚ್ ಗಳನ್ನ ಹಿಡಿತಾರೆ. ಎಸ್, ಅದರಲ್ಲೂ ಕೂಡ ಶ್ರೇಯಾಂಕ ಪಾಟೀಲ್ ಹಿಡಿದಂತ ಕ್ಯಾಚ್ ಅಂತೂ ಅತ್ಯದ್ಭುತವಾಗಿತ್ತು. ಫ್ಲೈಯಿಂಗ್ ಕ್ಯಾಚ್, ನಿಜಕ್ಕೂ ಕೂಡ ಅದು ಬೆಸ್ಟ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಸೊ ಫೀಲ್ಡಿಂಗ್ ನಲ್ಲೂ ಕೂಡ ಎಫರ್ಟ್ ತುಂಬಾನೇ ಚೆನ್ನಾಗಿತ್ತು. ಆನಂತರದಲ್ಲಿ ಇನ್ನು ದೀಪ್ತಿ ಶರ್ಮಾ 5 ವಿಕೆಟ್ ಅನ್ನ ಪಡ್ಕೊಂಡ್ರೆ ಶ್ರೀಚರಣಿ 3 ವಿಕೆಟ್ಗಳನ್ನ ಬೇಟೆಯಾಡ್ತಾರೆ. ಎಸ್, ಭಾರತ ಪರ ದೀಪ್ತಿ ನಿಜಕ್ಕೂ ಕೂಡ ಬೌಲಿಂಗ್ ನಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದ್ದು, ಜೊತೆಗೆ ಮಿರಾಕಲ್ ಮಾಡಿದ್ದು. ಇವರು ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಡಾಮಿನೇಷನ್ ಸ್ಟಾರ್ಟ್ ಮಾಡ್ತಿದ್ಯಾ ಅನ್ನೋ ಟೈಮಲ್ಲಿ ದೀಪ್ತಿ ಫಸ್ಟ್ ವಿಕೆಟ್ ಅನ್ನ ತಗೊಳ್ತಾರೆ. ಸೊ ಅಲ್ಲಿಂದ ಕಂಪ್ಲೀಟ್ ಆಗಿ ಅವರು ಹೊಣೆಯನ್ನ ತಗೊಳ್ತಾರೆ. ಬೌಲಿಂಗ್ ನಲ್ಲಿ 5 ವಿಕೆಟ್ 5 ವಿಕೆಟ್ ಅನ್ನ ತಗೊಳ್ಳೋದು ಅಂದ್ರೆ ಈಸಿ ಇರಲ್ಲ. ಅದು ಕೂಡ T20 ಫಾರ್ಮೆಟ್ ಅಲ್ಲಿ 4 ಓವರ್ಗಳಲ್ಲಿ. ಸೊ ಅದನ್ನ ಮಾಡ್ತಾರೆ ದೀಪ್ತಿ ಶರ್ಮಾ. ಇನ್ನು ಶ್ರೀಚರಣಿ ಕೂಡ 3 ವಿಕೆಟ್ ಅನ್ನ ತಗೊಂಡು ಸೊ ತಾನು ಕೂಡ ಬೆಸ್ಟ್ ಪ್ಲೇಯರ್ ಅನ್ನೋದನ್ನು ಪ್ರೂವ್ ಮಾಡಿದ್ರು. ಇನ್ನು ಪಾಕಿಸ್ತಾನ ಪರ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆದಂತ ಫೇಲ್ಯೂರ್ ಅನ್ನ ನೋಡಿತು. ಪಾಕಿಸ್ತಾನ ಪರ ಓಪನರ್ ಮುನೀರ್ ಬಿಟ್ರೆ ಮಿಕ್ಕಿದವರೆಲ್ಲ ಕೂಡ ಬೇಗನೆ ಔಟ್ ಆದ್ರು. ಸೊ ಅವ್ರು ಮಾತ್ರನೇ ಏಕಾಂಗಿಯಾಗಿ ಹೋರಾಟ ನಡೆಸಿದ್ರು ಕೂಡ ರನ್ಔಟ್ ಆಗಿದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಹಳ್ಳ ಹಿಡಿತು. ಹೀಗೆ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದಂತಹ ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದು ಬೀಗಿದೆ. ಟೂರ್ನಿಯ ಶುಭಾರಂಭ ಮಾಡಿದೆ. ಬುಧವಾರ 2ನೇ ಪಂದ್ಯ ನಡೆಯಲಿದೆ. ಇದುವರೆಗೂ T20 ವಿಶ್ವಕಪ್ ಗೆಲ್ಲದಂತಹ ಭಾರತ ಈ ಸೀಸನ್ ಅಲ್ಲಿ ಗೆಲ್ಲಲಿ ಅನ್ನೋದು ಎಲ್ಲರ ಆಶಯ. ನಮಸ್ಕಾರ.